ಎಲ್ಲರಿಗೂ ನಮಸ್ಕಾರಗಳು. ಬ್ರಿಲಿಯಂಟ್ ಕೋಚಿಂಗ್ ಕ್ಲಾಸಸ್ ಆಳಂದ ಈ ಒಂದು ಸಂಸ್ಥೆಯಲ್ಲಿ ಪ್ರಸಿದ್ಧಿ ಪಡೆದಂತಹ ಶಾಲೆಗಳಾದಂತಹ ಸೈನಿಕ, ಕಿತ್ತೂರು ರಾಣಿ ಚೆನ್ನಮ್ಮ, ನವೋದಯ, ಮುರಾರ್ಜಿ ಹಾಗೂ ಇನ್ನಿತರ ವಸತಿ ಶಾಲೆಗಳಿಗೆ ಪ್ರವೇಶ ಪೂರ್ವ ತರಬೇತಿಗಳನ್ನು ನೀಡಲಾಗುತ್ತಿದೆ. ಈ ಪ್ರವೇಶ ಪೂರ್ವ ತರಬೇತಿ ನೀಡುವಾಗ CBSE ಪಠ್ಯಕ್ರಮದ ಅನುಗುಣವಾಗಿ ನುರಿತ ಶಿಕ್ಷಕರಿಂದ ಬೋಧಿಸಲಾಗುವುದು. ಈ ನಮ್ಮ ಸಂಸ್ಥೆಯಲ್ಲಿ ಒಂದು SDA ಮತ್ತು FDA ವಿದ್ಯಾರ್ಥಿಗಳಿಗೆ ನೀಡುವಷ್ಟು ಜ್ಞಾನವನ್ನು ಈ ಸಂಸ್ಥೆಯಲ್ಲಿ ನೀಡಲಾಗುತ್ತದೆ. ನಮ್ಮ ಸಂಸ್ಥೆಯಲ್ಲಿ ಗಣಿತ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಬೋಧಿಸಲಾಗುವುದು. ಈ ಒಂದು ನವೋದಯ ಮತ್ತು ಸೈನಿಕ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ಭಾರತದಲ್ಲಿನ ಬುಡಕಟ್ಟುಗಳ ಸಮುದಾಯ ಎನ್ನುವಂತಹ ಒಂದು ಅಧ್ಯಾಯವಿದೆ. ಆ ಅಧ್ಯಾಯದ ಪ್ರಕಾರವಾಗಿ ನಮ್ಮ ದೇಶದಲ್ಲಿರುವಂತಹ ಜನಾಂಗೀಯ ವೈವಿಧ್ಯತೆಯನ್ನು ತಿಳಿದುಕೊಂಡು ಮಕ್ಕಳನ್ನು ಈ ಒಂದು ಒಳ್ಳೆಯ ರೀತಿಯಾಗಿ ಬೆಳೆಸಲು ಸಹಾಯಕವಾಗುತ್ತದೆ. ನೋಡಿ, ಭಾರತದಲ್ಲಿ ಬುಡಕಟ್ಟು ಸಮುದಾಯಗಳಪ್ಪ ಅಂತಂದರೆ ಇವು ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂಥ ಒಂದು ಜನಾಂಗ. ಈ ಬುಡಕಟ್ಟು ಪ್ರದೇಶಗಳು ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟವಾದಂಥ ಭಾಷೆ ಮತ್ತು ಒಬ್ಬ ವ್ಯಕ್ತಿಯನ್ನೇ ದೇವರೆಂದು ಅವನೇ ಮುಖ್ಯಸ್ಥನೆಂದು ಏಕಪ್ರಕಾರದ ನೈಸರ್ಗಿಕ ಕಾಯ್ದೆಗಳಿಗೆ ಅನುಗುಣವಾಗಿ, ಅಂದರೆ ನೈಸರ್ಗಿಕ ಕಾಯ್ದೆಗಳನ್ನು ನೋಡಬೇಕಪ್ಪ ಅಂತಂತಂದರೆ ನಿಸರ್ಗದತ್ತವಾದಂಥ ನಿಯಮಗಳಿಗೆ ಅನುಗುಣವಾಗಿ ಯಾವುದೇ ರೀತಿಯಂತಹ ಬರವಣಿಗೆ ಇರಲ್ಲ. ಅಲ್ಲಿ ಅವರ ಒಂದು ಸಂಪ್ರದಾಯದ ಪ್ರಕಾರವಾಗಿ ಬಂದಂಥ ನಿಯಮಗಳಿಗೆ ಅನುಗುಣವಾಗಿ ಏನು ಮಾಡ್ತಾ ಇರ್ತಾರಪ್ಪ ಅಂತಂದರೆ ಅವರು ಬದುಕ್ತಾ ಇರ್ತಾರೆ. ಅಂತಹ ಒಂದು ಗುಂಪಿಗೆ ನಾವೇನಂತ ಕರಿತೀವಪ್ಪ ಅಂತಂತಂದರೆ ಬುಡಕಟ್ಟು ಪ್ರದೇಶಗಳು ಎಂದು ಕರೆಯುತ್ತೇವೆ. ನೋಡಿ, ಈ ಬುಡಕಟ್ಟು ಪ್ರದೇಶಗಳು ಭಾರತದಲ್ಲಿ ಆದಿವಾಸಿಗಳಂತ ಹೆಸರಿನಲ್ಲೂ ಕರಿತೇವೆ. ಅಂದರೆ ಆದಿವಾಸಿಗಳು ಮತ್ತು ಬುಡಕಟ್ಟುಗಳು ಎರಡೂ ಒಂದೇ ಇದೆ. ಇಲ್ಲಿ ಆದಿವಾಸಿಗಳು ಅಥವಾ ಬುಡಕಟ್ಟು ಪ್ರದೇಶಗಳನ್ನು ನಾವು ನೋಡುವಾಗ ಈಗ ಪ್ರತಿಯೊಂದು ರಾಜ್ಯಗಳಲ್ಲಿಯೂ ಸಹ ನಾವು ಈ ಒಂದು ಸಮುದಾಯಗಳನ್ನು ನಾವು ನೋಡ್ತಾ ಇರ್ತೇವೆ. ಇಲ್ಲಿ ರಾಜ್ಯವಾರು ನಾವು ಬುಡಕಟ್ಟು ಪ್ರದೇಶಗಳನ್ನು ನೋಡಬೇಕಂತಪ್ಪ ಅಂತಂದರೆ ಫಸ್ಟ್ ಇಂಪಾರ್ಟೆಂಟ್ ನಮ್ಮಲ್ಲಿ ಉತ್ತರದ ತುದಿ ರಾಜ್ಯವಾದಂಥ ಹಿಮಾಚಲ ಪ್ರದೇಶ. ನೋಡಿ, ಅದಕ್ಕಿಂತ ಮೇಲ್ಗಡೆ ಬಂತರಪ್ಪ ಅಂದರೆ ಜಮ್ಮು ಮತ್ತು ಕಾಶ್ಮೀರ ಅವು ನಾವು ಕೇಂದ್ರಾಡಳಿತ ಪ್ರದೇಶವಾಗಿ ಇವಾಗ ಮಾಡ್ಕೊಂಡಿದ್ದೇವೆ. ಅದರ ಸಲುವಾಗಿ ನಮ್ಮ ಉತ್ತರದ ಇವಾಗ ಯಾವುದಾಗುತ್ತಪ್ಪ ಅಂತ ಕೇಳಿದ್ರಪ್ಪ ಅಂದರೆ ಅರುಣಾಚಲ ಪ್ರದೇಶನಪ್ಪ ಅಂತಂದರೆ ನಮ್ಮದು ಹಿಮಾಚಲ ಪ್ರದೇಶ ಏನಾಗ್ತದಪ್ಪ ಅಂತಂದರೆ ನಮ್ಮದೊಂದು ರಾಜ್ಯ ಇದೆ. ಈ ಹಿಮಾಚಲ ಪ್ರದೇಶದಲ್ಲಿ ಒಂದು ಬುಡಕಟ್ಟು ಸಮುದಾಯ ಅಥವಾ ಆದಿ ಸಮುದಾಯವಿದೆ. ಅವರನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಗಿಡ್ಡರು ಅಂತೇಳಿ ಕರೀತಾ ಇದ್ದೇವೆ. ನೋಡಿ, ಈ ಮೇಲಿನ ಚಿತ್ರದಲ್ಲಿ ಕಾಣುವಂತಹ ಗಿಡ್ಡರು ಅಂದರೆ ಇದೊಂದು ಗಿಡ್ಡರು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಚಿತ್ರವಿದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಅರುಣಾಚಲ ಪ್ರದೇಶ ಇದೆ. ಇದು ನಮ್ಮ ಪೂರ್ವ ದಿಕ್ಕಿಗೆ ಬರುವಂತಹ ಒಂದು ರಾಜ್ಯ. ಈ ಅರುಣಾಚಲ ಪ್ರದೇಶದಲ್ಲಿ ಅಸ್ಟಾಮಿ ಎನ್ನುವಂಥ ಒಂದು ಪ್ರಸಿದ್ಧ ಜನಾಂಗವಿದೆ. ನೋಡಿ, ಅಸ್ಟಾಮಿ ಎನ್ನುವಂತಹ ಒಂದು ಪ್ರಸಿದ್ಧ ಜನಾಂಗವು ಸಹ ಏನಾಗ್ತಪ್ಪ ಅಂತಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಸಿಕ್ಕಿಂನಲ್ಲಿ ಲೆಪ್ಚಾ ಮತ್ತು ಲಿಂಬೋ, ಅಸ್ಸಾಂನಲ್ಲಿ ಚುಟಿಯಾ, ನಾಗಾಲ್ಯಾಂಡ್ದಲ್ಲಿ ನಾಗಾ ಹಾಗೂ ತ್ರಿಪುರಾದಲ್ಲಿ ಲೂಸಿಯಾ, ಮೇಘಾಲಯದಲ್ಲಿ ಗಾರೋ, ಗಾಸಿ, ಜೈಂತಿಯಾ, ಮಣಿಪುರ್ ಕುಕ್ಕಿ ಮೈತಿಯಾ, ಪಶ್ಚಿಮ ಬಂಗಾಳದಲ್ಲಿ ಸಂತಾಲರು, ಒರಿಸ್ಸಾ ಕ್ವಂಡರು, ಆಂಧ್ರ ಪ್ರದೇಶ್ ಚೆಂಚರು, ರಂಪ, ಗೋವಾದಲ್ಲಿ ಮಾವಾಳಿ, ಗುಜರಾತಲ್ಲಿ ಬಿಲ್ಲರು, ಪಟೇಲರು, ತಮಿಳುನಾಡಿನಲ್ಲಿ ತೋಡರು, ಬಡಿಗ, ಕೇರಳದಲ್ಲಿ ಉರಾಲಿಸ್, ಮಹಾರಾಷ್ಟ್ರದಲ್ಲಿ ವರ್ಲಿ, ಮಹಾದೇವ ಹಾಗೂ ರಾಜಸ್ಥಾನದಲ್ಲಿ ಮೀನರು, ಮಧ್ಯಪ್ರದೇಶದಲ್ಲಿ ಬಿಲ್ಲರು, ಮುರಾರಿ, ಗೊಂಡರು, ಛತ್ತೀಸ್ಗಢ ಗೊಂಡರು, ಜಾರ್ಖಂಡ್ ಕೊಂಡರು, ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ಒಟ್ಟು 4 ಜನಾಂಗಗಳಿವೆ. ಸ್ಯಾಂಡಿನಲ್, ಜರಾವಾ, ಅಂಡಮಾನೀಸ್, ನಿಕೋಮಾರೀಸ್,
ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು ಸೋಲಿಗರು, ಹಕ್ಕಿಪಿಕ್ಕಿ, ಇದು ಚಾಮರಾಜನಗರದಲ್ಲಿ ಕಂಡುಬರ್ತಾರೆ. ಸಿದ್ದಿ ಕಂಡುಬರೋದು ಉತ್ತರ ಕನ್ನಡದಲ್ಲಿ, ಕಾಡು ಕುರುಬರು ಕಂಡುಬರೋದು ಮೈಸೂರು ಮತ್ತು ಯಾದಗಿರಿ, ಬೀದರ್ ಜಿಲ್ಲೆಯಲ್ಲಿ ಕಂಡುಬರ್ತಾರೆ. ಅದೇ ರೀತಿಯಾಗಿ ಬಿಲ್ಲರು ಉತ್ತರ ಕನ್ನಡ, ಜೇನು ಕುರುಬರು ಮೈಸೂರು, ಕೊಡಗು, ಚಾಮರಾಜನಗರದಲ್ಲಿ ಕಂಡುಬರುತ್ತಾರೆ. ನೋಡಿ, ಇಷ್ಟೆಲ್ಲ ಸುಮಾರು 22 ರಾಜ್ಯಗಳಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ಈ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದ್ದಾರೆ. ಈ ಎಲ್ಲ ಬುಡಕಟ್ಟು ಜನಗಳ ಸವಿವರವನ್ನು ನಾವು ತಿಳ್ಕೊಂಡ್ರೆ ಆದರೆ ನಾವು ಪರೀಕ್ಷೆಯಲ್ಲಿ ಏನಪ್ಪ ಅಂತಂದರೆ 1 ಅಂಕವನ್ನು ನಾವು ಪಡೆದುಕೊಳ್ಳಬಹುದು. ಇಲ್ಲಿ ಮಕ್ಕಳ ಒಂದು ಜನಾಂಗೀಯ ವೈವಿಧ್ಯತೆಯನ್ನು ಸಹ ನಾವು ಏನಪ್ಪ ಅಂತಂದರೆ ಅದು ಭಾರತದ ವೈವಿಧ್ಯತೆಯನ್ನು ನಾವಿಲ್ಲಿ ತಿಳಿದುಕೊಳ್ಳಲು ಸಹಾಯಕವಾಗುತ್ತದೆ. ಅದೇ ರೀತಿಯಾಗಿ ಈ ಒಂದು ಬುಡಕಟ್ಟು ಜನಾಂಗ ಅಂಥೇಳಿ ಯಾರು ಘೋಷಣೆ ಮಾಡುವಂಥ ಅಧಿಕಾರ ಇರೋದು ಯಾರಿಗಪ್ಪ ಅಂತಂದರೆ ಆಯಾ ರಾಜ್ಯದ ರಾಜ್ಯಪಾಲರಿಗೆ ಈ ಒಂದು ಬುಡಕಟ್ಟು ಜನಾಂಗದವರು ಇದ್ದಾರೆ ಅಂಥೇಳಿ ಘೋಷಣೆ ಮಾಡುವಂತಹ ಒಂದು ಅವಕಾಶ ಅವರಿಗೆ ನಮ್ಮ ಸಂವಿಧಾನದಲ್ಲಿ ನೀಡಲಾಗಿದೆ. ಎಲ್ಲರಿಗೂ ಇಷ್ಟೇ ಹೇಳಿ ನನ್ನ ಈ ಒಂದು ಅಧ್ಯಾಯಕ್ಕೆ ವಿದಾಯ ಹೇಳುತ್ತಿದ್ದೇನೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಒಂದು ವಿಡಿಯೋದ ಅಥವಾ ಈ ಒಂದು ಕೋಚಿಂಗ್ ಕ್ಲಾಸಸ್ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತೇಳಿ ಎಲ್ಲ ನಮ್ಮ ಆಳಂದ ತಾಲೂಕಿನ ಹಾಗೂ ಎಲ್ಲ ಒಂದು ಜನತೆಯಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.